ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬಕ್ರಾದ ಕಿಚ್ಚ ಅಂತ ಟೈಟಲ್ ಕೊಟ್ಬಿಟ್ಟು ಒಳಗೆ ನೋಡಿದ್ರೆ ಯಾವುದೋ ಬೇರೆ ವಿಡಿಯೋ ಹಾಕಿದ್ದಾನೆ ಅಂತ ದಯಮಾಡಿ ಬೈಕೋಬೇಡಿ. ಯಾವುದೇ ಸ್ವಾರ್ಥದ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ನಿಮಗೊಂದು ಗೊತ್ತಿರಲಿ, ಭಾರತದಲ್ಲಿ ವರ್ಷಕ್ಕೆ 15 ಲಕ್ಷ ಜನ ಇಂಜಿನಿಯರ್ಸ್ಗಳು ಪ್ರೊಡ್ಯೂಸ್ ಆಗ್ತಾರಂತೆ. ಅದರಲ್ಲಿ 5 ಲಕ್ಷ ಜನಕ್ಕೆ ಕೆಲಸ ಸಿಗುತ್ತಂತೆ. ಇನ್ನು 10 ಲಕ್ಷ ಜನ ಏನೂ ಕೆಲಸ ಸಿಗದೆ ಅಲಿಯುವಂಥ ಪರಿಸ್ಥಿತಿ ಇದೆಯಂತೆ. 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿಯವರಿಗೆ ತುಂಬ ದೊಡ್ಡ ತಲೆನೋವಾಗಿದ್ದಿದೆ. ನಿಜವಾಗ್ಲೂ ನ್ಯಾಷನಲ್ ವೇಸ್ಟ್ ಅಂತಂದರೆ ಎಲೆಕ್ಟ್ರಿಸಿಟಿ ವೇಸ್ಟ್ ಅಲ್ಲ, ಪೆಟ್ರೋಲಿಯಂ ವೇಸ್ಟ್ ಅಲ್ಲ. ವರ್ಷಾನುಗಟ್ಟಲೆ ಏನೂ ಕೆಲಸ ಮಾಡದೆ ಸಮಯ ಹಾಳು ಮಾಡ್ತಾ ಇದ್ದಾರಲ್ಲ ಯುವಕರು, ಇದು ನಿಜವಾದ ನ್ಯಾಷನಲ್ ವೇಸ್ಟ್ ಅಂತ ಅವರು ಯೋಚನೆ ಮಾಡಿ IIT ಪ್ರೊಫೆಸರ್ಸ್ಗಳನ್ನು, IIT ಇಂಜಿನಿಯರ್ಸ್ಗಳನ್ನು ಭೇಟಿ ಮಾಡಿ ಏನಾದರೂ ಮಾಡಿ ಮನೆಯಲ್ಲಿ ಕೂತಿರುವ ನಿರುದ್ಯೋಗಿಗಳಿಗೆ ಕೆಲಸ ಕೊಡೋ ಥರ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂಡಾಗ ಒಂದು ಕಂಪನಿಯನ್ನು 2015 ಇಸ್ವಿಯಲ್ಲಿ ಲಾಂಚ್ ಮಾಡ್ತಾರೆ. ಅದೇ ಚಾಂಪ್ ಕ್ಯಾಶ್ ಅಂತ. ಈ ಇನ್ಫಾರ್ಮೇಷನನ್ನು ನಾನು ಫಸ್ಟ್ ಕೇಳಿದಾಗ ನನಗೆ ನಂಬಿಕೆ ಬರಲಿಲ್ಲ. ಇಂಥ ಬೇಜಾನ್ ನೋಡಿರ್ತೀವಿ ನಾವು ಅಂತ ಹೇಳಿ, ಆದರೂ ಯಾಕೆ ಒಂದು ಸಾರಿ ಟ್ರೈ ಮಾಡಿ ನೋಡಬಾರ್ದು ಅಂತ ಹೇಳಿ ನಾನು ಈ ಕಂಪ್ನಿಗೆ ಜಾಯ್ನ್ ಆದೆ. ಜಾಯ್ನಿಂಗಿಗೆ ಏನು ಫೀಸ್ ಇಲ್ಲ, ಫ್ರೀ. ಜೊತೆಗೆ ನನ್ನ ಸುತ್ತಮುತ್ತ ಇರುವಂಥ ಒಂದಷ್ಟು ಜನರನ್ನು ಜಾಯಿನ್ ಮಾಡಿಸ್ದೆ, ಒಂದು 8ರಿಂದ 10 ಜನರನ್ನು. ನನಗೆ ಆಗಲೇ ಗಾಬರಿಯಾಗಿದ್ದು, ಆ ತಕ್ಷಣ ಆ ಸಂಜೆ ನನ್ನ ಅಕೌಂಟಿಗೆ 1500 ರೂಪಾಯಿ ಟ್ರಾನ್ಸ್ಫರ್ ಆಗಿತ್ತು. ನಾನು ಇದುವರೆಗೂ ಕೂಡ ಯಾವ ಆ್ಯಪ್ನಲ್ಲೂ ಕೂಡ ಇಷ್ಟು ಸಡನ್ನಾಗಿ ಪೇಮೆಂಟ್ ಆಗೋದನ್ನು ಅಥವಾ ರಿಸಲ್ಟ್ ಸಿಗೋದನ್ನು ನಾನು ನೋಡಿರಲಿಲ್ಲ. ಜೊತೆಗೆ ಒಬ್ಬ ವ್ಯಕ್ತಿಯನ್ನು ಜಾಯಿನ್ ಮಾಡಿಸೋದ್ರಿಂದ 80 ರೂಪಾಯಿ ಅಷ್ಟನ್ನು ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ನನಗೆ. ಈ ಪರಿ ನಮ್ಮ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದಾದರೆ ಅಂತ ಯೋಚನೆ ಮಾಡಿದಾಗ ಬಹಳ ಖುಷಿ ಆಯಿತು. ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ. ನಾನು ಈ ವಿಷಯವನ್ನು ಹೇಳಿದಾಗ ಯಾರೂ ನಂಬೋದಿಲ್ಲ. ಪೇಮೆಂಟ್ ಬಂದಿರೋದಕ್ಕೆ ಏನಾದ್ರು ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರನೇ ನನಗೆ ಬಂದಿರುವಂಥ ಪೇಮೆಂಟ್ಗಳಿಗೆ ಪ್ರೂಫನ್ನು ಕೂಡ ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಫೋಟೋ ತೆಗೆದಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಚಾಂಪ್ ಕ್ಯಾಶ್ ಕಂಪನಿಯ ಓಪನಿಂಗಿಗೆ ನರೇಂದ್ರ ಮೋದಿ ಅವರು ಬಂದಾಗ ಕಂಪನಿಯ ಲೋಗೋವನ್ನು ರಿಲೀಸ್ ಮಾಡ್ತಾರಂಥ ಫೋಟೋ. ಹಾಗೆ ನೀವಿಲ್ಲಿ ನೋಡ್ಬೋದು, ಭಾಳಷ್ಟು ಜನ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತಾ, ದುಡ್ಡು ಬಂದಿರೋದಕ್ಕೆ ಒಂದಷ್ಟು ಪ್ರೂಫ್ ತೋರಿಸಿ ಅಂತ. ಅದಕ್ಕೆ ಪ್ರೂಫ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಶುರುವಿನಲ್ಲಿ ನನಗೆ ನನ್ನ ಅಕೌಂಟಿಗೆ ಚಾಂಪಿಯನ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡಿಂದ 7100 ರೂಪಾಯಿ ಟ್ರಾನ್ಸ್ಫರ್ ಆಗಿರುವಂಥದ್ದು ಪ್ರೂಫ್ ನೀವು ನೋಡ್ತಾ ಇದ್ದೀರಿ. ಹಾಗೆ ಸ್ವಲ್ಪ ದಿನ ಕಳೆದ ನಂತರ ನನ್ನ ಅಕೌಂಟ್ಗೆ ಚಾಂಪಿಯನ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡಿಂದ 18726 ರೂಪಾಯಿ ಟ್ರಾನ್ಸ್ಫರ್ ಆಯಿತು. ಅಂದರೆ ನನ್ನ ಇನ್ಕಮ್ಮು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗೆ ಮುಂದೆ 2-3 ತಿಂಗಳ ನಂತರ, ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನನ್ನ ಅಕೌಂಟ್ಗೆ ಚಾಂಪ್ ಕ್ಯಾಶ್ ಕಂಪನಿಯಿಂದ 60,800 ರೂಪಾಯಿ ಟ್ರಾನ್ಸ್ಫರ್ ಆಯಿತು. ಇಲ್ಲಿಂದ ಮುಂದಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗಿ ಚಾಂಪ್ ಕ್ಯಾಶ್ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಓಪನ್ ಮಾಡಿ ಸೈನ್ ಅಪ್ ವಿತ್ ಚಾಂಪ್ ಕ್ಯಾಶನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಪೇಜ್ ಕಾಣುತ್ತೆ. ಇಲ್ಲಿ ಎಲ್ಲ ಡೇಟಾಸನ್ನು ಎಂಟರ್ ಮಾಡಿ. ನಿಮ್ಮ ಪಾಸ್ವರ್ಡನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. 17590287. ಈಗ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ. ಅಕ್ಸೆಪ್ಟನ್ನು ಕೊಟ್ಟ ನಂತರ ಅದಾದಮೇಲೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಕೆಳಗೆ ತೋರಿಸ್ತಾ ಇದೆ ನೋಡಿ, 5 ಆ್ಯಪ್ಸ್ ಮೋರ್ ಟು ಇನ್ಸ್ಟಾಲ್. ಅಂದರೆ ನೀವು 5 ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ. ಇನ್ಸ್ಟಾಲ್ ಬಟನನ್ನು ಒತ್ತಿ ಅದಾದಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಇದೇ ರೀತಿ 5 ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಪೂರ್ತಿ ಕೆಳಗೆ ನೋಡಿ 18 ಅಂತ ತೋರಿಸ್ತಿದೆ. ಅಂದರೆ 18 ನಿಮಿಷ 18 ಸೆಕೆಂಡು ಇನ್ನು ಟೈಮ್ ಇದೆ ಅಂತ. ಅದು ಪೂರ್ತಿ 0 ಆಗೋವರೆಗೂ ಕಾಯಿರಿ. ಅದಾದಮೇಲೆ ನೀವು ಆ್ಯಕ್ಟಿವ್ ಆಗಿ ಮೊದಲನೇ ಲೆವೆಲ್ ಆಫ್ ರಿಜಿಸ್ಟ್ರೇಷನ್ ನಿಮ್ಮದು ಕಂಪ್ಲೀಟ್ ಆಯಿತು ಅಂತ ಅರ್ಥ. 18 ನಿಮಿಷ ಕಳೆದ ತಕ್ಷಣ ನಿಮಗೆ ಸ್ಟಾರ್ಟ್ ಅಂತ ಬಟನ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಹೋಮ್ ಪೇಜ್ ಕಾಣುತ್ತೆ. ಈಗ ನಿಮ್ಮದು ಮೊದಲನೇ ಲೆವೆಲ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಈ ಮೇಲೆ ಕಾಣುತ್ತಂಥ 3 ಗೆರೆಯನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಹೀಗೆ ಕೆಳಗೆ ಸ್ವೈಪ್ ಮಾಡ್ತಾ ಬಂದರೆ ಇಲ್ಲಿ ಮೈ ಪ್ರೊಫೈಲ್ ಅಂತ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ. ಅದಾದ ನಂತರ ಈ ರೀತಿ ಪೇಜ್ ಕಾಣುತ್ತೆ. ಇದನ್ನು ಕೆಳಗೆ ಸ್ವೈಪ್ ಮಾಡಿ ರಿಮೂವ್ ಮೈ ಚಾಂಪ್ ಕ್ಯಾಶ್ ಅಕೌಂಟ್ ಅಂತ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಆಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮತ್ತು ಇಲ್ಲಿವರೆಗೂ ಯಾವ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ್ರು ಅದೇ ರೀತಿ ಸೆಕೆಂಡ್ ಲೆವೆಲ್ ಆಫ್ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಿ. ಅದರ ನೆನಪಿಟ್ಕೊಳ್ಳಿ, ಬೇರೆ ಮೊಬೈಲ್ ನಂಬರನ್ನು ಕೊಡಬೇಕು. ಮತ್ತು ಮೊದಲನೇ ಬಾರಿಗೆ ಯಾವ ರೆಫರ್ ಐ ಡಿಯನ್ನು ಕೊಟ್ಟಿರ್ತೀರೋ ಅದೇ ರೆಫರ್ ಐ ಡಿಯನ್ನು ಕೊಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ 4 ಬಾರಿ. ನೀವು ಒಂದೇ ಬಾರಿ ರಿಜಿಸ್ಟರ್ ಆದರೆ ನಿಮಗೆ ಬರುವಂಥ ಪ್ರಾಫಿಟ್
ಭಾಳ ಕಡಿಮೆ ಇರುತ್ತೆ. ನೀವು 4 ಬಾರಿ ರಿಜಿಸ್ಟ್ರೇಷನನ್ನು 4th ಲೆವೆಲ್ ಆಫ್ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಎಷ್ಟು ಪ್ರಾಫಿಟ್ ಬರ್ತಾ ಇರುತ್ತೋ ಅದರ 4 ಪಟ್ಟು ನೀವು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು. ಆ ಕಾರಣದಿಂದ ನೀವು ಈ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿ. ಈ 4 ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿದ್ದಾದಮೇಲೆ ಬಲಗಡೆ ನಿಮಗೆ ರೆಫರ್ ಐ ಡಿ ಕಾಣ್ತಾ ಇದೆ, ಅದು ನಿಮ್ಮ ಪರ್ಮನೆಂಟ್ ರೆಫರ್ ಐ ಡಿ. ಅದನ್ನು ಉಪಯೋಗಿಸ್ಕೊಂಡು ನೀವು ಯಾವ ರೀತಿ ಜಾಯಿನ್ ಆದರೂ ಅದೇ ರೀತಿ ನಿಮ್ಮ ಅಂಡರ್ನಲ್ಲಿ ಬೇರೆಯವರನ್ನ ಜಾಯಿನ್ ಮಾಡಿಸ್ತಾ ಹೋಗಿ. ಇದರಿಂದ ಒಬ್ಬ ವ್ಯಕ್ತಿಯನ್ನು ಜಾಯಿನ್ ಮಾಡಿಸೋದ್ರಿಂದ ನಿಮಗೆ 80 ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ಒಂದೇ ಲೆವೆಲ್ ಆಫ್ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಒಬ್ಬ ವ್ಯಕ್ತಿಯಿಂದ ಬರೀ 20 ರೂಪಾಯಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ.